ಇದು ಟೊಮೊಟೊ ಅಲ್ಲ, ಇದು ಟೊಮೊಟೊ ಕಲ್ಲು. ಕಾಯಿ ಯಾವ ತರ ಇತ್ತು ಕಾಯಿ ನೋಡಿ. ಆಮೇಲೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರು ನಿಮ್ಗೆ ಕಾಯಿ ಏನೇನು ಡ್ಯಾಮೇಜ್ ಬರ್ತೈತೆ ನೋಡಿ ನೀವೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಒಂದು ಬೆಳೆ ನೋಡಕ್ಕೆ ನನಗೆ ಸೊಂಟಕ್ಕೂ ಬರೋದಿಲ್ಲ. ಆದರೆ ಈ ಒಂದು ಕ್ರಾಪಲ್ಲಿ ಪ್ಲಾಂಟ್ಗೆ ಅರೌಂಡ್ 1 ಬಾಕ್ಸ್ ಅಷ್ಟು 15 kg ಬಾಕ್ಸ್ ಅಷ್ಟು ನಮಗೆ ಟೊಮೊಟೊ ಹೀಲ್ಡ್ ಅನ್ನೋದು ಬಂದಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತ ಹೇಳಬೇಕು. ಟೊಮಾಟೊ ರೈತರು ಯಾರೆಲ್ಲ ವೈರಸ್ಸಿಂದ ಬಾಧೆ ಬೀಳ್ತಿದ್ದೀರಾ, ಸೊ ನಿಮ್ಗಂತೂ ಒಂದು ಈ ವಿಡಿಯೋ ವರ ಥರ ಇರುತ್ತೆ. ಯಾಕೆ ಅಂದರೆ ಈ ಒಂದು ವಿಡಿಯೋದಲ್ಲಿ ವೈರಸ್ ಇಲ್ಲದೆ ಇರುವಂತಹ ಒಂದು ಸೀಡ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು 2 ಸೀಡ್ ಇದೆ. ಸೊ ಇದು ಮೊದಲನೇ ವಿಡಿಯೋ. ಎರಡನೇ ವಿಡಿಯೋ ಇನ್ನೊಂದಿದೆ. ಸೊ ಆ ಒಂದು ಎರಡನೇ ವಿಡಿಯೋದಲ್ಲಿ ಇನ್ನೊಂದು ವೆರೈಟಿ ಆಫ್ ಟೊಮ್ಯಾಟೊ ಸೀಡ್ ಬಗ್ಗೆ ಹೇಳ್ತೀನಿ. ಇದು ಫಸ್ಟ್ನೇ ವಿಡಿಯೋ. ಇದರಲ್ಲಿ ವೈರಸ್ ಇಲ್ಲ, ಈ ಒಂದು ಅದಿಕ್ ವೆರೈಟಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸೆಮಿನಿಸ್ ಕಂಪ್ನಿಯ ಅದಿಕ್ ವೆರೈಟಿ, ಇದನ್ನ ಒಬ್ಬ ಯುವ ರೈತರು ಇದನ್ನ ಬೆಳೆದಿದ್ದಾರೆ. ಸೊ ಇವ್ರ ಹತ್ರ ನಾವು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಗೋಣ. ಯಾವ ರೀತಿ ಅವರು ಸೀಡ್ನ ಸೆಲೆಕ್ಷನ್ ಮಾಡಿದ್ರು ಮತ್ತು ಈ ಒಂದು ಸೀಡ್ನ ಯಾವ ರೀತಿ ಇವರು ಪ್ಲಾಂಟೇಶನ್ ಮಾಡಿ ಮತ್ತು ಈ ರೇಂಜ್ಗೆ ಬೆಳೆನ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವ್ರ ಮುಖಾಂತರ ತಿಳಿದುಕೊಳ್ಳೋಣ. ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಈಗ ನೀವು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಟೊಮ್ಯಾಟೊ ರಿಲೇಟೆಡ್ ಮತ್ತು ಅದ್ರ ಜೊತೆಗೆ ವೆಜಿಟೇಬಲ್ ಕ್ರಾಪ್ಸ್ ಏನು ನಮ್ಮ ಚಿಂತಾಮಣಿ ಭಾಗ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇರುವಂತಹ ಎಲ್ಲ ರೈತರ ಏನೆಲ್ಲ ಬೆಳೀತಾರೆ, ಸೊ ಅದ್ರ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಬರ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ. ನಮಸ್ಕಾರ. ಆನಂದ್ ರೆಡ್ಡಿ ಅಂತ, ಚಿಂತಾಮಣಿ ತಾಲೂಕು, ಸಿಗಲಗುಟ್ಟ ವಿಲೇಜ್. ನೀವು ಈಗ ಯಾವ ಪ್ಲಾಂಟ್ ಅನ್ನ ನೀವು ಸೀಡ್ ಅನ್ನ ಮಾಡಿದ್ದೀರಾ? ವೆರೈಟಿ ಯಾವುದು? ಸರ್ ಇದು ಬಂದ್ಬಿಟ್ಟು ಸೆಮಿನಿಸ್ ಕಂಪನಿ ಅವ್ರದ್ದು, ಬಯರ್ ಸೆಮಿನಿಸ್ ಕಂಪನಿ ಅವ್ರದ್ದು ಹೊಸ ಸೀಡು. ಇದು ನೆನ್ನೆ ಲಾಸ್ಟ್ ಇಯರ್ ಲಾಂಚ್ ಆಗಿರೋದು. ಇದು ಅದಿಕ್ ಅಂತ ಹೇಳ್ಬಿಟ್ಟು ಸರ್, ವೆರೈಟೀಸ್ ಬಂದ್ಬಿಟ್ಟು ಅದಿಕ್ ಅಂತ ಹೇಳಿ. ಸೊ ನೀವು ಈ ಒಂದು ಅದಿಕ್ ವೆರೈಟಿನೇ ಚೂಸ್ ಮಾಡ್ಲಿಕ್ಕೆ ಕಾರಣ ಆಗಿದ್ದೀರಾ? ಸರ್ ಕಾರಣ ಏನಂತಂದ್ರೆ ನಮ್ ಕಡೆ ವೈರಸ್ ಐತೆ. ವೈರಸ್ ತುಂಬಾ ಮೇನ್ಲಿ ನಮ್ಮ ಚಿಂತಾಮಣಿ ಭಾಗ, ನಮ್ಮ ಕೋಲಾರ ಸುತ್ತಮುತ್ತಲ ಎಲ್ಲೂ ವೈರಸ್ ಐತೆ. ಅದರಿಂದ ನಾವು ಹೊಸ ವೆರೈಟಿ ನೋಡೋಣ, ಇದು ಆ ಸಾಹೋ ಬಿಟ್ಬಿಟ್ಟು ಹೊಸ ವೆರೈಟಿ ನೋಡೋಣ, ಯಾವ್ದಾನ ಒಳ್ಳೆ ವೆರೈಟಿ ನೋಡೋಣ ಅಂತ ನಾವು ಸರ್ಚಿಂಗ್ ಮಾಡ್ತಾ ಇದ್ವಿ. ನಮ್ಗೆ ಹಿಂಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಪರಿಚಯ ಆಗ್ಬಿಟ್ಟು ನಾವು ಫೆಬ್ರವರಿಯಲ್ಲಿ ಪ್ಲಾಂಟೇಶನ್ ಮಾಡಿದ್ರು. ನಾವು ಅಲ್ಲಿ ಹೋಗಿ ಎಲ್ಲ ಒಂದು 10-15 ತೋಟ ನೋಡ್ಕೊಂಡ್ ಬಂದ್ವಿ. ನಮಗೆ ಇಷ್ಟ ಆಯ್ತು, ಸ್ಯಾಟಿಸ್ಫೈ ಆಯ್ತು. ವೈರಸ್ ಇಲ್ಲ, ಮೇನ್ ವೈರಸ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವೆರೈಟಿನ ಚೂಸ್ ಮಾಡಿದ್ವಿ. ಮತ್ತೆ ಇದರಲ್ಲಿ ನಾನ್ ಕೇಳ್ಪಟ್ಟಂಗೆ ಕಾಯಿ ತುಂಬಾ ದಪ್ಪ ಇರುತ್ತೆ ಮತ್ತು ಒಂದೇ ಫಿನಿಶಿಂಗ್ ಬರುತ್ತೆ. ಅದ್ರ ಜೊತೆಗೆ ಕಾಯಿ ಗಟ್ಟಿ ಇರುತ್ತೆ, ಒಳಗಡೆ ಪಲ್ಪು ಜಾಸ್ತಿ ಇರುತ್ತೆ. ಮತ್ತು ಮಾರ್ಕೆಟ್ ಅಲ್ಲಿ, ಕೋಲಾರ ಮಾರ್ಕೆಟ್ ಅಲ್ಲೂ ಇದರಲ್ಲಿ ಒಂದು ಸಾಹೋಗಿಂತ ಒಂದು 10 ರೂಪಾಯಿ ಜಾಸ್ತಿನೇ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಅಂದ್ರೆ ನಾವಿವಾಗ ಪ್ರೆಸೆಂಟ್ ನಾವು ಕೊಯ್ಬೇಕು. ಐ ಮೀನ್ ನಾವು ಇವಾಗ ಕಟಿಂಗ್ ಮಾಡ್ಬೇಕು. ಇವತ್ತು ಕಟಿಂಗ್ ಮಾಡ್ತೀವಿ. ನಾವು ಮಾರ್ಕೆಟಿಂಗ್ ಹೇಗಿತ್ತು ಅಂದ್ರೆ, ಇವಾಗ ಮಾರ್ಕೆಟಿಂಗ್ ವೆಂಡರ್ಸ್ ಬಂದ್ಬಿಟ್ಟು ರೆಫರೆನ್ಸ್ ಚೆನ್ನಾಗೈತೆ, ಐ ಮೀನ್ ಗಟ್ಟಿ ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗೈತೆ. ಇದ್ರ ಮೇನ್ ಇದೀಗ ಅವ್ರಿಗೆ ಎಕ್ಸ್ಪೋರ್ಟ್ ಏನ್ ಬೇಕಾಗಿತ್ತು ಅಂದ್ರೆ ಗಟ್ಟಿ ಬೇಕಣ್ಣ. ಗಟ್ಟಿ ಮೇನ್ ಬೇಕಾಗಿತ್ತು ಅವ್ರಿಗೆ. ಗಟ್ಟಿ ಇದು ಮತ್ತೆ ಎಕ್ಸಲೆಂಟ್. ಇದು ಬಿಟ್ಟು ಗಟ್ಟಿ ಬೇರೆ ಯಾವ್ದು ಬರೋಕೆ ಚಾನ್ಸಸ್ ಇಲ್ಲ. ಇದು ಅದರ ಗಟ್ಟಿ ಐತೆ. ನೋಡಿ ಇದನ್ನ ನೋಡಿ ಮಾಗೈತೆ ನೋಡಿ, ಗಟ್ಟಿ ನೋಡಿ ಹೆಂಗೈತೆ, ಹಣ್ಣಾಗೈತೆ, ಗಟ್ಟಿ ನೋಡಿ ಹೆಂಗೈತೆ. ಬ್ರದರ್, ಈಗ ಈ ಒಂದು ಟೊಮೊಟೊ ತೋಟ ನೀವು ಮಾಡಕ್ಕಿಂತ ಮುಂಚೆ ಏನ್ ಫಸ್ಟ್ ಬೇಸಾಯ ಏನ್ ಮಾಡಿದ್ದೀರಾ? ಸರ್ ಬೇಸಾಯ ಬಂದ್ಬಿಟ್ಟು ನಾವು ಮಾಮೂಲಿ ಎಲ್ಲ ತರ ತಿಪ್ಪೆಗೆ ಬರ ಹೊಡ್ಸಿದೀವಿ. ಕೋಳಿ ಗೊಬ್ಬರ ನಾವು ಹೊಡ್ಸಿಲ್ಲ, ಯಾಕಂತಂದ್ರೆ ಕ್ಲೈಮೇಟ್ ಅವರ ಆಟ ಕೋಳಿ ಗೊಬ್ಬರ ಹೊಡ್ಸೋ ಪ್ರಾಬ್ಲಮ್ ನಾವು ಬೇಡ ಅಂದ್ಬಿಟ್ಟು ನಾವು ತಿಪ್ಪೆ ಗೊಬ್ಬರನೇ ಹೊಡ್ಸಿದೀವಿ. ಮೇನ್ ನಾವ್ ಏನಂತಂದ್ರೆ ಕೆಮಿಕಲ್ ಹಾಕ್ಬೇಕಾಗಿತ್ತು, ನಾವು ಹಾಕಿಲ್ಲ. DAP 15-20 ತುಂಬಾ ಚೆನ್ನಾಗಿ ಒಂದ್ ಎಕರೆಗೆ ಬಂದ್ಬಿಟ್ಟು 6ರಿಂದ 7 ಲೋಡ್ ಕೊಟ್ಟಿದ್ವಿ ಕೊಟ್ಟಿಗೆ ಗೊಬ್ಬರ. ಈ ತರ ಮಾಡಿದೀವಿ ಸರ್ ನಾವು. ಸೊ ಈಗ ಮಲ್ಚಿಂಗ್ ಹಾಕೊಂಡಿದ್ರ, ಫಸ್ಟ್ ಡೇ ಪ್ಲಾಂಟೇಶನ್ ಮಾಡಿದ್ರ. ಫಸ್ಟ್ ಡೇ ಪ್ಲಾಂಟೇಶನ್ ಮಾಡಾದ್ಮೇಲೆ ಅದಿಕ್ ವೆರೈಟಿ ನಿಮ್ಗೆ ಏನೆಲ್ಲ ಡ್ರೆಂಚಿಂಗ್ ನೀವು ಮಾಡಿದ್ರಿ? ಫಸ್ಟ್ ಡ್ರೆಂಚಿಂಗ್ ಏನ್ ಮಾಡಿದ್ರಿ? ಸೆಕೆಂಡ್ ಡ್ರೆಂಚಿಂಗ್ ಎಷ್ಟು ಡ್ರೆಂಚಿಂಗ್ ಮಾಡಿದ್ರಿ? ಸರ್ ನಾವು ಡ್ರೆಂಚಿಂಗ್ ಬಂದ್ಬಿಟ್ಟು 2 ಡ್ರೆಂಚಿಂಗ್ ಮಾಡಿದ್ವಿ ಸರ್. ಮೊದಲನೇ ಡ್ರೆಂಚಿಂಗ್ ಬಂದ್ಬಿಟ್ಟು ನಾವು PCT ಪೋರ್ಟಲ್ ಅಂತ ಬರುತ್ತೆ ಸರ್, GSP ಕಂಪ್ನಿ ಅವ್ರದ್ದು. ಅದು ಟ್ರಿಬಲ್ ಕಾಂಬಿನೇಷನ್ ಇರುತ್ತೆ, ಅದೊಂದು ಮಾಡಿದೀವಿ. ಅದ್ರ ಜೊತೆಗೆ ಬಂದ್ಬಿಟ್ಟು ನಾವು ರೆಡೆಮಲ್ ಗೋಲ್ಡು ಇಲ್ಲಾಂದ್ರೆ M45 ಈ ತರ ಮಿಕ್ಸಿಂಗ್ ಮಾಡ್ಕೊಂಡು ನಾವು ಡ್ರೆಂಚಿಂಗ್ ಅಂದ್ರೆ ನಾರು ನಮ್ಗೆ ಇವಾಗ ಉಣಿದ ತಕ್ಷಣ ಟ್ಯಾಪಿಂಗ್ ಅಪ್ ಅಂತ ಬರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಂತಂದ್ರೆ ನಾವು ಮೇನ್ ಫೋಕಸ್ ಮಾಡ್ಬೇಕಾಗಿರೋದು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಬೀಳಲೇಬೇಕು ಸರ್. ಇದಕ್ಕೆ PCT ಪೋರ್ಟಲ್ ಅಂತ ಬರುತ್ತೆ, ಅದನ್ನ ನಾವು ಡ್ರೆಂಚಿಂಗ್ ಮಾಡ್ಲೇಬೇಕು. ಈಗ ಎರಡನೇ ಡ್ರೆಂಚಿಂಗ್ ಏನ್ ಮಾಡಿದ್ರಿ ಸರ್? ಎರಡನೇ ಡ್ರೆಂಚಿಂಗ್ ಬಂದ್ಬಿಟ್ಟು ನಾವು ಪೊಟ್ಯಾಷಿಯಂ ಯೂಮೇಟ್ ಅಂತ ಬರುತ್ತೆ. ಆ ಪೊಟ್ಯಾಷಿಯಂ ಯೂಮೇಟ್ ಜೊತೆಗೆ ನಾವು 1260 1 kg ಹಾಕೊಂಡಿದ್ವಿ. ಡ್ರಮ್ಗೆ 1 kg. ಪೊಟ್ಯಾಷಿಯಂ ಯೂಮೇಟ್ ಎಷ್ಟು ಹಾಕೊಂಡಿದ್ರಿ?
ಪೊಟ್ಯಾಷಿಯಂ ಹ್ಯೂಮೇಟ್ ಬಂದು 1/2 kg ಹಾಕೊಂಡಿದೀವಿ, 1261 1 kg ಹಾಕೊಂಡಿದೀವಿ. ಓಕೆ ಅದು ಎರಡು ಡ್ರೆಂಚಿಂಗ್ ಮಾಡಿದ್ರಿ, ಎರಡು drenching ಡೇಸ್ ಇಂಟರ್ವಲ್ಸ್ ಅಲ್ಲಿ ಮಾಡಿದ್ರಿ ಸರ್. ಇದು ನಲ್ಲಿ ಪ್ಲಾಂಟೇಶನ್ ಸರ್ ಡೇ 1 ಪ್ಲಾಂಟೇಶನ್ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ 5 to 6 days ಒಳಗಡೆ ನಾವು ಫಸ್ಟ್ ಡ್ರೆಂಚಿಂಗ್ ಮಾಡ್ಬೇಕು ಸರ್. ಮತ್ತೆ ಎರಡನೇ ಡ್ರೆಂಚಿಂಗ್ ಎಷ್ಟು ಗ್ಯಾಪ್ ಸರ್ ಎರಡನೇ ಡ್ರೆಂಚಿಂಗ್ ಫಸ್ಟ್ ಡ್ರೆಂಚಿಂಗ್ ಆಲ್ಮೋಸ್ಟ್ ಒಂದು 1 week ಇಲ್ಲ 7 days ಗ್ಯಾಪ್, 7 days 15 days ಅಲ್ಲಿ ಎರಡು ಡ್ರೆಂಚಿಂಗ್ ಮಾಡಿರ್ಬೇಕು ಸರ್. ಸೊ ಈಗ ಮತ್ತೆ ಫಸ್ಟ್ ಸ್ಪ್ರೇ ಏನ್ ಕೊಡ್ಲಿ ಸರ್ ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ನಮ್ದು ಅಪಾಚಿ ಕೊಟ್ಬಿಟ್ಟು ಸರ್, ಪಿಪ್ರೋನಿಲ್ಲು ಮತ್ತೆ ಅಸೆಟಮಪ್ರೈಡ್ ಅಂತ ಕಾಂಬಿನೇಷನ್ ಬರುತ್ತೆ. ಪಿಪ್ರೋನಿಲ್ಲು ಮತ್ತೆ ಫ್ಲುಕ್ಸಾಮೆಟಮೈಡ್ ಕಾಂಬಿನೇಷನ್ ಬರುತ್ತೆ, ಅದು ಕೊಟ್ಟಿದ್ವಿ. ಬೆನಿವಿಯಾ ನಾವು 20 days ಬೆನಿವಿಯಾ ಮಾಡಿದೀವಿ ಸರ್. 20 days ಸೆಕೆಂಡ್ ಸ್ಪ್ರೇ ಬೆನಿವಿಯಾ ಬೆನಿವಿಯಾ ಮಾಡಿ ಸೊ ಈಗ ಫಸ್ಟ್ ಸ್ಪ್ರೇ ಅಪಾಚಿ ಮಾಡಿದ್ರ, ಸೆಕೆಂಡ್ ಸ್ಪ್ರೇ ಬೆನಿವಿಯಾ ಮಾಡಿ. ಬೆನಿವಿಯಾ ಮಾಡಿದೀವಿ. ಸೊ ಮತ್ತೆ ಸ್ಪ್ರೇ ಏನಾದ್ರು ಸರ್ ಬಿಟ್ಟಿದೀವಿ ಸರ್. ಮೇನ್ ಒಳ್ಳೆ ಕ್ವಶನ್ ಕೇಳಿದಿರಿ ನೀವು. ಇದು ನಾವು ಬಿಟ್ಟಿದೀವಿ ಅಂತಂದ್ರೆ ನಾವ್ ಏನ್ ಬಿಟ್ಟಿದೀವಿ ಅಂತಂದ್ರೆ, ನಾವು ಫಸ್ಟ್ ಬಿಡಕಾಗಿರೋ ನಾವು ಮೇನ್ ನಮ್ಗೆ ಗಿಡಕ್ಕೆ ಏನೇನ್ ಬೇಕು ಅವೈಲೇಬಲ್ ನಾವು ತಿಳ್ಕೊಬೇಕು ಸರ್. ಅದು ಅವರು ಕಂಪ್ನಿ ಅವ್ರು ಕೊಡ್ತಾರೆ, ನಾವು ಬೇಕಂದ್ ಬಿಡ್ತೀವಿ ಅಂತ ಆಗಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಅವ್ರ ಕಪ ಇಂಥದೈತಿ, ಈ ಲೆವೆಲ್ ಐತೆ, ಫಸ್ಟ್ ಒಂದು 15 days to 20 days ಆಗುತ್ತೆ. ಆ ಟೈಮಲ್ಲಿ ಯಾವ್ದು ಬೇಕಂತ ಅವ್ರನ್ನೂ ಕೇಳ್ತೀವಿ, ಅವ್ರು ಯಾವ್ದೋ ಒಂದು ಕೊಡ್ತಾರೆ. ಹಂಗಾಗ್ಬಾರ್ದು. ನಾವ್ ಯಾವತ್ತೂ ಇಲ್ಲಿ 15 to 30 days ಒಳಗಡೆ, 15 to 20 days ಒಳಗಡೆ 1261 ನಾವು ಬಿಟ್ಟಿದ್ದೀವಿ ಸರ್. ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು ಇಲ್ಲ ಸರ್, ನಾವು ಸಿವಿಡಿ ಎಕ್ಸ್ಟ್ರಾಕ್ಟ್ ಹಾಕಿದ್ವಿ. ಸಿವಿಡಿ ಎಕ್ಸ್ಟ್ರಾಕ್ಟ್ ಹಾಕಿದ್ವಿ ಸರ್. ಅದು ಬಯೋವಿಟಾ ಸರ್ ಪರ್ ಎಕರೆಗೆ ನಾವು ಆಲ್ಮೋಸ್ಟ್ 5 to 6,000 ನಾರಾದ್ರೆ ನಾವು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು 3 to 4 kg ಅಷ್ಟೇ ಮಾತ್ರ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ 15 kg 20 kg ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅದು ತಗೊಳ್ಳೋದು ಮಾತ್ರ ಒಂದು 5 kg ಇಂದ 10 kg ತಗೊಳ್ತಾರೆ. ಮಿಕ್ಕಿದೆಲ್ಲ ವೇಸ್ಟ್ ಆಗುತ್ತೆ ಸರ್. ಅದಕ್ಕೆ ನಾವು ಈ ತರ ಮಾಡಿ ನಮ್ಮ ರೈತರಿಗೆ ಏನಪ್ಪಾ ಅಂದ್ರೆ ಕೆಲವರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅನ್ನೋದಿರುತ್ತೆ. ಸೊ ರೈತರು ಯಾರು ಸಹ ಅದನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಪ್ರೋಸೆಸ್. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡಿದಾಗ ಯಾವುದೇ ವೆರೈಟಿ ಅವರು ವೈರಸ್ ಕಂಟ್ರೋಲ್ ಇರುತ್ತೆ. ಸಹ ವೆರೈಟಿಯಲ್ಲಿ ಕೆಲವರು ಸ್ಟೆಪ್ ಬೈ ಅಂದ್ರೆ ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನ್ ಮಾಡ್ತಾರೋ, ಸೊ ಆ ರೀತಿಯಾದಂತಹ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡಿದಾಗ ನಿಮಗೆ ಒಂದು ವೈರಸ್ ಒಂಚೂರು ಕಂಟ್ರೋಲ್ ಅಲ್ಲಿ ಇರುತ್ತೆ. ಅವ್ರು ನೀಟಾಗಿ ಇಂಪ್ಲಿಮೆಂಟೇಷನ್ ಅಂದ್ರೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಟ್ ಮಾಡಿದ್ದಾರೆ. ಸೊ ಅದನ್ನ ನಿಮ್ಗೆ ಅದೊಂದು ಸ್ಕ್ರೀನ್ ಶಾಟ್ ಅನ್ನ ನಿಮ್ಗೆ ಸ್ಕ್ರೀನ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅದನ್ನ ನೀವು ನೋಡ್ಕೊಂಡು ನಿಮ್ಮ ಒಂದು ಕ್ಲೈಮೇಟ್ ಅನುಕೂಲಕರವಾಗಿ ಮತ್ತು ನಿಮ್ಮ ಒಂದು ಕ್ರಾಪ್ಗೆ ಅನುಕೂಲಕರವಾಗಿ ಚೇಂಜಸ್ ಮಾಡ್ಕೊಂಡು ನೀವು ಇಟ್ಕೋಬಹುದು. ಸೊ ಈ ಒಂದು ಫೈನಲ್ ಆಗಿ ಅವ್ರನ್ನ ಒಂದು ಕನ್ಕ್ಲೂಷನ್ ಕೇಳೋಣ. ಅದಿಕ್ ವೆರೈಟಿ ನಿಮ್ಗೆ ಏನ್ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ಕನ್ಕ್ಲೂಷನ್ ಕೇಳೋಣ. ಅದ್ರ ಮುಖಾಂತರ ಈ ಒಂದು ವಿಡಿಯೋನ ಹೆಂಡ್ ಮಾಡೋಣ. ಸೊ ಬ್ರದರ್, ಈಗ ಫೈನಲ್ ಕನ್ಕ್ಲೂಷನ್, ಈಗ ಅದಿಕ್ ವೆರೈಟಿಗೂ ಸಾಹೋ ವೆರೈಟಿಗೂ ರೈತರಲ್ಲಿ ತುಂಬಾ ಗೊಂದಲಗಳಿದೆ. ಅದಿಕ್ ವೆರೈಟಿಗೂ ಸಾಹೋ ವೆರೈಟಿಗೂ ಅಚ್ಚುತೋಷು ಅದು ಇದು ಆಳು ಮೂಳು ಅಂತ ಮಾರ್ಕೆಟ್ ಅಲ್ಲಿ ತುಂಬಾನೇ ಈಗ ಇದು ಬಂದಿದೆ, ತಳಿಗಳು ಬಂದಿದೆ. ಎಲ್ಲಾ ರೈತರು ಏನ್ ಮಾಡ್ತಿದ್ರು, ಒಬ್ಬೊಬ್ರು ಒಂದು ತಳಿ ಮಾಡ್ತಿದ್ರು, ಮಾರ್ಕೆಟ್ ಅಲ್ಲಿ ಹೋಗ್ತಿಲ್ಲ. ಈಗ ನೀವ್ ಹೇಳ್ತಿದ್ರ ಕೋಲಾರಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಈಗ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಿಲ್ಲ ಅಂತ. ಸೊ ಇದು ಕಂಪ್ಲೀಟ್ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ನಿಮ್ ಆನ್ಸರ್. ಸೊ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಈ ಅದಿಕ್ ವೆರೈಟಿನ ಯಾಕೆ ಉಣ್ಬೇಕು ನೆಕ್ಸ್ಟ್ ಇಯರ್ ನೀವು ಅಂತಂದ್ರೆ, ಸೊ ಅದಕ್ಕೆ ನೀವೇನೆಲ್ಲ ಕಮೆಂಟ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ತಿಳಿಸ್ಕೊಡ್ತೀವಿ. ಸರ್ ನಾವು ಏನ್ ಮಾಡಿದೀವಿ ಅಂತಂದ್ರೆ, ನಾವ್ ಈ ಅದಿಕ್ ವೆರೈಟಿ ಮೇನ್ ನಾವು ಚೂಸ್ ಮಾಡ್ಕೊಳೋದಕ್ಕೆ ನಮ್ದು ಸಾಹೋ ವೆರೈಟಿ ಬಂದ್ಬಿಟ್ಟು ವೈರಸ್ ಬರ್ತೈತೆ ಸರ್. ವೈರಸ್ ಬರ್ತೈತೆ. ಇನ್ನೊಂದು ಬಂದ್ಬಿಟ್ಟು ಇದ್ರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ಸಾಹೋ ವೆರೈಟಿಗೂ ಇದ್ರಿಗೂ ಡಿಫ್ರೆನ್ಸ್ ಏನಂತಂದ್ರೆ ಕಾಯಿ ಗಟ್ಟಿ ಸರ್. ಕಾಯಿ ಗಟ್ಟಿ ಮಾತ್ರ ಇದ್ರಲ್ಲಿ ಬರೋ ಗಟ್ಟಿ ನಿಮ್ಗೆ ಯಾವ್ದ್ರಲ್ಲೂ ಬರೋದು ಸರ್. ನಾನು ನೋಡಿದೆ ಈಗ ಕಾಯಿ ಗಟ್ಟಿ ಅಂತ ಎಕ್ಸಲೆಂಟ್ ಇದೆ. ಸೊ ನಾಟ್ ಇವನ್ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ, ಅಷ್ಟೊಂದು ಗಟ್ಟಿ ಇದೆ. ಸೊ ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಗೊತ್ತಿಲ್ಲ, ಬಟ್ ಅಡ್ವಾಂಟೇಜ್ ಅಂತಿದ್ದಾರೆ. ಕೋಲಾರ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗ್ತಿದೆ, ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಎಲ್ಲ ತಗೊಂತಿದ್ದಾರೆ ವ್ಯಾಪಾರಸ್ಥರು. ನಮ್ಮ ಚಿಂತಾಮಣಿ ಮಾರ್ಕೆಟ್ ಅಲ್ಲಿ ಇನ್ನ ಇದು ಹಿಟ್ ಆಗಿಲ್ಲ, ಅಂದ್ರೆ ಪಬ್ಲಿಸಿಟಿ ಇಲ್ಲ. ವ್ಯಾಪಾರಸ್ಥರಲ್ಲಿ ಒಂದು ಲೋಡ್ ಆಗುವಷ್ಟು ಮಾಲ್ ಬರ್ತಿಲ್ಲ ಮಾರ್ಕೆಟ್ಗೆ. ಇನ್ಪುಟ್ ಬಂದ್ಮೇಲೆ ಮಾರ್ಕೆಟ್ ಅಲ್ಲೂ ವ್ಯಾಪಾರಸ್ಥರು ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದೊಂದು ಎಸ್ಪೆಷಲಿ ನಾನು ಮಾರ್ಕೆಟ್ ಓಡಾಡಿದ್ದೀನಿ, ಆ ರೀಸನ್ ಇಂದ ನಿಮ್ಗೆ ಇದನ್ನ ಮೆನ್ಷನ್ ಮಾಡ್ತೀನಿ. ಸೊ ಇನ್ನ ಬೇರೆ ಏನೆಲ್ಲ ನಾವು ಇದು ಮಾಡ್ಬೋದು ಸರ್, ಅಂದ್ರೆ ಉಣ್ಲಿಕ್ಕೆ ಬೇರೆ ಏನೆಲ್ಲ ರೀಸನ್ಸ್ ಕೊಡ್ಬೋದು ಸರ್? ಇದು ಬೇರೆ ರೀಸನ್ಸ್ ಅಂದ್ರೆ, ಸಾಹೋ ಬಂದ್ಬಿಟ್ಟು ನಾವು ನಾಟಿ ಮಾಡಿದ ತಕ್ಷಣ ಸೈಡ್ ಬ್ರಾಂಚಸ್ ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ. ಐ ಮೀನ್ ಸ್ವಲ್ಪ ಇಷ್ಟು ಒಂದು 20 to 25 days ಆದ್ಮೇಲೆ ಸೈಡ್ ಬ್ರಾಂಚಸ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ತಗೊಳ್ಳಿ 12 ದಿವಸಕ್ಕೆ ನೀವು ಸೈಡ್ ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವ್ ಹೇಳ್ತಿರೋದೇನಪ್ಪಾ ಅಂದ್ರೆ, ಈಗ ನಮ್ಮ ಒಂದು ಸಾಹೋ ವೆರೈಟಿಯಲ್ಲಿ ನಾವು ಒಂದು 25 ದಿನ ಆದ್ಮೇಲೆ ನಮ್ಗೆ ಒಳ್ಳೆ ಬ್ರಾಂಚಸ್ ಕಾಣಿಸ್ಲಿಕ್ಕೆ. ಬಟ್ ಈ ವೆರೈಟಿಯಲ್ಲಿ ಇದ್ರ ಒಂದು ವೆರೈಟಿ ಸ್ಪೆಷಾಲಿಟಿನೇ ಇದು. ಹೈಟ್ ಬೆಳೆಯಲ್ಲ, ನಾನು ಕೆಳಗಡೆನೆ ಇರ್ತೀನಿ, ಬ್ರಾಂಚಸ್ ಸೈಡ್ ಬ್ರಾಂಚಸ್ ಬರ್ತೀನಿ, ಅದ್ರಲ್ಲಿ ಹಣ್ಣು ಕೊಡ್ತೀನಿ ಅನ್ನೋ ಒಂದು ಫೀಲಿಂಗ್ ಇದೆ ಈ ವೆರೈಟಿಗೆ. ಸೊ ಈವನ್ ಫಾರ್ಮರ್ ಅದನ್ನೇ ಟ್ರೈ ಮಾಡ್ತಿರೋದು, ಅದೇ ಇವರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಸಹ. ಸೊ ಈ ಒಂದು ವೆರೈಟಿಯಲ್ಲಿ ಸೈಡ್ ಬ್ರಾಂಚಸ್ ತುಂಬಾನೇ ಬರುತ್ತೆ, ಬಟ್ ಹೈಟ್ ಬೆಳೆಯೋದಿಲ್ಲ,
ಕಾಯಿ ಒಂದು ಪ್ಲಾಂಟ್ಗೆ ಹತ್ರ 15ರಿಂದ 30 kg ಅಷ್ಟು ಬರುವಂತ ಚಾನ್ಸಸ್ ಇದೆ ಅಂತ ರೈತರು ಖುದ್ದು ಹೇಳ್ತಿದ್ದಾರೆ. ಸೊ ಈ ಒಂದು ವೆರೈಟಿಯಲ್ಲಿ ಇದು ಒಂದು ರೀಸನ್ ಅಂತ ಅನ್ಸುತ್ತೆ. ಇನ್ನೊಂದು ರೀಸನ್ ಏನು ಹೇಳ್ಬೋದು ಸರ್? ಇನ್ನೊಂದು ರೀಸನ್ ಬಂದ್ಬಿಟ್ಟು ಫ್ಲವರ್ ಡ್ರಾಪಿಂಗ್ ಇಲ್ಲ ಸರ್. ಮೈನ್ ಫ್ಲವರ್ ಡ್ರಾಪಿಂಗ್ ಇಲ್ಲ. ಸಹಾದಲ್ಲಿ ಬಂದ್ಬಿಟ್ಟು ಫ್ಲವರ್ ಬಂದ್ಬಿಟ್ಟು 15ರಿಂದ 20-25 ಹೂ ಗಂಟೆ ಬಿಡುತ್ತೆ. ಓಕೆ. ಇದ್ರಲ್ಲಿ ಬಂದ್ಬಿಟ್ಟು ಕೇವಲ 5ರಿಂದ 6 ಹೂ ಮಾತ್ರ ಬಿಡುತ್ತೆ. ಇದು ಬಂದ್ಬಿಟ್ಟು ಮೇನ್ ಒಂದು ಹೂ ಡ್ರಾಪ್ ಇಲ್ಲ ಸರ್. ಸೊ ಇದೊಂದು ರೀಸನ್ ಅಂತ. ಇದೊಂದೊಂದು ರೀಸನ್ ಆಗುತ್ತೆ. ಮೇನ್ ಫ್ಲವರ್ ಡ್ರಾಪಿಂಗ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಇದು ನೋಡಿ, ಇದು ಬಂದ್ಬಿಟ್ಟು ಸಾಹೋ ಸೈಜ್ಗಿಂತ ನಿಮ್ಗೆ ಅದಕ್ಕೂ ಇದು ದಪ್ಪ ಬರುತ್ತೆ ಸರ್. ಇದು ಸೊ ರೈತರು ಏನ್ ಕ್ಲೈಮ್ ಮಾಡ್ತಿದಾರೆ ಅಂದ್ರೆ ಈ ತೋಟ ಅಂತ ಕರಿತೀರಿ, ಕೆಲವರು ಒಬ್ಬೊಬ್ರು ಒಂದೊಂದು ರೀಸನ್ ಅಲ್ಲಿ ಕರೀತಾರೆ, ಒಂದೊಂದು ಹೆಸರಲ್ಲಿ ಕರೀತಾರೆ. ಸಾರಿ. ಸೊ ಈ ಒಂದು ತೋಟ ನಾವು ಕರೆಯೋದು ತೋಟ ಅಂತ ಕರಿತೀವಿ, ಅಥವಾ ಇನ್ನೇನಾದ್ರು ಬೇರೆ ಏನಾದ್ರು ಕಮೆಂಟ್ ಮಾಡಿ. ಇದು ನೋಡಿ, ಇದು ಸೈಜು ತುಂಬಾ ಚೆನ್ನಾಗಿರುತ್ತೆ, ಫ್ಲವರ್ ಡ್ರಾಪ್ ಆಗೋದಿಲ್ಲ, ಅದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಡ್ರಾಪ್ ಆಗೋದಿಲ್ಲ ಅಂತ ಸಹ ಹೇಳ್ತಾರೆ. ಸಹ ವೆರೈಟಿಯಲ್ಲಿ ನಾವು ಕಾಣಿದೀವಿ, ಬೇರೆ ತುಂಬಾ ವೆರೈಟಿಗಳಲ್ಲಿ ಫ್ರೂಟಿಂಗ್ ಅನ್ನೋದು ಡ್ರಾಪ್ ಆಗುತ್ತೆ. ಸೊ ಈ ಒಂದು ಫ್ರೂಟಿಂಗ್ ಡ್ರಾಪ್ ಆಗ್ದಿರಾ ಈ ಒಂದು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಈ ತೋಟದಲ್ಲಿ, ಹಣ್ಣಿಗೂ ಮತ್ತು ತೋಟದಕ್ಕೆ ಇದನ್ನ ಒಂಚೂರು ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಅನ್ನೋ ಒಂದು ರೀಸನ್ ಅನ್ನ ಇವರು ಒಂದು ಕೊಡ್ತಿದ್ದಾರೆ. ಸೊ ಇನ್ನೊಂದು ರೀಸನ್ ಏನಾದ್ರು ಇದೆಯಾ ಸರ್? ಇನ್ನೊಂದು ರೀಸನ್ ಅಂದ್ರೆ ವೈರಸ್ ಅಂತೂ ಮ್ಯಾಕ್ಸಿಮಮ್ ಎಲ್ಲಾ ಸಾಹೋಗೂ ಬಂದ್ಬಿಟ್ಟು ಒಂದು 50 to 60% ವೈರಸ್ ಬರ್ಬೋದೇನೋ. ಇದಕ್ ಬಂದ್ಬಿಟ್ಟು 5 to 10% ಅಷ್ಟೇ ಸರ್ ವೈರಸ್ ಬರೋದು. ಸೊ ಈವನ್ ನಾವು ತೋಟನ ತೋರಿಸ್ತೀವಿ ನಿಮ್ಗೆ, ಆಲ್ರೆಡಿ ನೋಡ್ತಾ ಇರ್ತೀರ ತೋಟದಲ್ಲಿ ವೈರಸ್ ಅನ್ನೋದು ತೀರಾ ಕಮ್ಮಿ ಇದೆ ಸರ್. ಮೈನು ಇಲ್ಲಿ ರೈತರು ಏನ್ ಮಾಡ್ಬೇಕಂತಂದ್ರೆ ಮಾರ್ಕೆಟಿಂಗ್ ಹೋಗ್ಬೇಕು ಸರ್. ಮಾರ್ಕೆಟಿಂಗ್ ಹೋಗಿ ಅಲ್ಲಿ ಯಾವ ಸೀಡ್ ಯಾವ ತರ ಮಾರ್ಕೆಟಿಂಗ್ ಆಗ್ತೈತೆ ಅದನ್ನ ನೋಡ್ಬೇಕು ಸರ್. ಮೈನು ನಮ್ ರೈತರು ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಬಾಹ ಉಣಿ ಅಂತ ಹೇಳ್ತಾರೆ. ಬಾಹ ಇವಾಗ ಫ್ಲಾಪ್ ಆಗಿ ಹೋಗೈತೆ. ಇವಾಗ ಸಾಹೋ ನೋಡಿ, ಸಾಹೋ ನಮ್ ಕಡೆ ಆಗ್ತಾ ಇಲ್ಲ ನೋಡಿ. ಇದು ಅದಕ್ಕೆ ಹೊಸ ವೆರೈಟಿ ನಾವು ನೋಡಿದೀವಿ, ನಾವು ಮಾರ್ಕೆಟಿಂಗ್ ಹೋಗ್ತೈತೆ. ನಾಳೆ ಮಾರ್ಕೆಟಿಂಗ್ ಬನ್ನಿ, ನೀವು ನೋಡಿ, ಒಂದು ವಿಡಿಯೋ ಬೇಕಂದ್ರೆ ನಿಮಗೂ ಕಳಿಸ್ತೀನಿ. ನೀವು ನೋಡಿ ಮಾರ್ಕೆಟಿಂಗ್ ಹಿಂಗ್ ಆಗುತ್ತೋ ಅಂತ ವೆಂಡರ್ಸ್ ನ ರಿವ್ಯೂ ಮಾಡಿ ನೀವು ಬೇಕಾದ್ರೆ. ಮೆಡ್ಲಾಕ್ ಸೇಲ್ಮ್ಯಾನ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಗ್ರಿಕಲ್ಚರ್ ಕಂಟೆಂಟ್ ಅನ್ನ ನಿಮ್ಗೆ ಮುಂಬರುವಂತ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಜೈ ಜವಾನ್ ಜೈ ಕಿಸಾನ್.